ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. 24 ತಿಂಗಳು 2026 ಇವತ್ತು ನಮ್ಮ ಬಳ್ಳಾರಿ ಜಿಲ್ಲಾ ನಮ್ಮ ಬಲಗೈ ಸಮಾಜದ ಅಂದ್ರೆ ಯಾವುದೇ ಸಂಘಟನೆಯಲ್ಲಿರಲಿ ಈ ಒಳ ಮೀಸಲಾತಿ ಹೋರಾಟ ಒಂದು ರಾಜ್ಯ ಸಮಿತಿಯಲ್ಲಿ ಏನು ಬಲಗೈ ಸಮುದಾಯಗಳ ಮಹಾ ಒಕ್ಕೂಟ ಅಂತ ಏನು ಮಾಡಿದಾರಲ್ಲ, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬಲಗೈ ಸಮಾಜದ ಬಳ್ಳಾರಿ ಜಿಲ್ಲಾ ಒಕ್ಕೂಟ ವತಿಯಿಂದ ಆಮೇಲೆ ನಮ್ಮ ಮಹಾಸಭೆಗಳು ಅಧ್ಯಕ್ಷರುಗಳು ಎಲ್ಲರೂ ಇದರಲ್ಲಿ ಬಂದ್ಬಿಟ್ರು. ಬಲಗೈ ಸಮಾಜ ಒಕ್ಕೂಟದಲ್ಲಿ ನಾಳೆ ನಡೀತಕ್ಕಂಥ 25/3/2026 ನಾಳೆ ಸ್ವಾಮೀಜಿ ಪೂಜಾ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಮತ್ತೆ ಸಿದ್ದಯ್ಯ ಸಾಹೇಬರು, ಶ್ರೀಮತಿ ವಾಣಿ ಮೇಡಮ್ ಅವರು ಮೂವರು ಅವರು ನಮ್ಮ ಕರ್ನಾಟಕ ರಾಜ್ಯದ ಬಲಗೈ ಸಮುದಾಯಗಳ ಒಕ್ಕೂಟದ ಅವರು 3 ಜನ ನೇತೃತ್ವದಲ್ಲಿ ಸರ್ಕಾರಕ್ಕೆ ಸಲ್ಲಿಸಿದಾರಲ್ಲ, ಅದು ವೈಜ್ಞಾನಿಕವಾಗಿದೆ ಅಂತೇಳಿ ಎಲ್ಲಾ ಪಂಡಿತರು ಆಮೇಲೆ ನ್ಯಾಯವಾದಿಗಳು ಅದರ ಸಾರಾಂಶವನ್ನು ಅಧ್ಯಯನ ಮಾಡಿ ನಿವೃತ್ತ IAS ಅಧಿಕಾರಿಗಳು ಅದು ವೈಜ್ಞಾನಿಕವಾಗಿದೆ, ಅದು ಸಾಮಾಜಿಕ ನ್ಯಾಯದ ಪರವಾಗಿ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಅದು ಗೊತ್ತಾಗಿದೆ. ಹಂಗಾಗಿ ಬಲಗೈ ಸಮುದಾಯಗಳಿಗಾಗ್ಲಿ ಎಡಗೈ ಸಮುದಾಯಗಳಿಗಾಗ್ಲಿ ಆಮೇಲೆ ಪರಮ ಸಮುದಾಯ ಯಾರೇ 101 ಜಾತಿ ಪರಿಶಿಷ್ಟ ಜಾತಿಯಲ್ಲಿ ಬಾಬಾ ಸಾಹೇಬ್ ಕನಸು ಕಂಡಿರ್ತಕ್ಕಂಥ ಈ ಜಾತಿಗಳು ಏನಿದಾರಲ್ಲ, ಇವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಇವರಿಗೆ ತುಳುತುಕ್ಕು ಒಳಪಟ್ಟಿರ್ತಕ್ಕಂಥ ಸಮುದಾಯಗಳು ಸಾಮಾಜಿಕ ನ್ಯಾಯ ಕೊಡ್ಬೇಕು ಅನ್ನೋದೇ ಬಾಬಾ ಸಾಹೇಬರ ಮೂಲ ಉದ್ದೇಶ. ಹಂಗಾಗಿ ನಾವು ಯಾವುದೇ ಒಂದು ಸಮಾಜದ ವಿರುದ್ಧವಲ್ಲ, ಇನ್ನೊಂದು ಸಮಾಜದ ಪರ ಅಲ್ಲ, ಸರ್ಕಾರಕ್ಕೆ ನಾವು ಎಚ್ಚರಿಸ್ತಾ ಇದ್ದೀವಿ. ಯಾಕಂತಂದ್ರೆ ಈ ರಾಜ್ಯದಲ್ಲಿ ಕರ್ನಾಟಕ, ದಕ್ಷಿಣ ಭಾರತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ತೆಲಂಗಾಣದಲ್ಲಿ ಈ 2 ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನ್ಯಾಯಕ್ಕೆ ಬಿದ್ದೋಗಿರ್ತಕ್ಕಂಥ ಜೀರೋನಲ್ಲಿ ಇರ್ತಕ್ಕಂಥ ಪಕ್ಷನ 2 ರಾಜ್ಯದಲ್ಲಿ ಬಲಗೈ ಸಮುದಾಯ 100% ಓಟು ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಬರೋ ಕಾರಣ ಬಲಗೈ ಸಮುದಾಯಗಳು ಬಹಳ ಶ್ರಮ ಇದೆ. ತೆಲಂಗಾಣದಲ್ಲಿ ಕೂಡ ಬಲಗೈ ಸಮುದಾಯಗಳು ಶ್ರಮ ಇದೆ. 2 ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಅಂದ್ರೆ ಅದಕ್ಕೆ ಬೆನ್ನಲ್ವೇನೆ ಬಲಗೈ ಸಮುದಾಯಗಳು 100 ಓಟ್ ಹಾಕಿ ಗೆಲ್ಸಿರೋದು. ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಒತ್ತಾಯ ಮಾಡೋದೇನಂದ್ರೆ, ನಮ್ಮ ಸ್ವಾಮೀಜಿಗಳು ಆಲ್ರೆಡಿ ತಮ್ಗೆ ಹೇಳಿದಾರ, ಕರೆ ಕೊಟ್ಟಿದಾರ, ನೀವು ಯಾವುದೇ ಒಂದು ಈ ಗುಂಪುಗಳು ಏನ್ ಮಾಡಿದಿರಲ್ಲ ಸಾಮಾಜಿಕ ನ್ಯಾಯ ಬಾಬಾ ಸಾಹೇಬರು ಕನಸು ಕಂಡಿರ್ತಕ್ಕಂಥ ಸಾಮಾಜಿಕ ನ್ಯಾಯ ಆಗ್ಬೇಕಾಗ್ಲಿ, ಬಲಗೈ ಸಮಾಜವನ್ನು ತುಳಿಯೋದು, ಇನ್ನೊಂದು ಸಮಾಜನ ಎತ್ತಿ ಕಟ್ಟೋದು, ಇದು ಆದರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸೀಟ್ಗೆನೆ ನಿಮ್ಗೆ ಧಕ್ಕೆ ಬರ್ತಕ್ಕಂತ ಕೆಲಸ ಬಳ್ಳಾರಿ ಜಿಲ್ಲೆಯಿಂದ ಈ ಬಲಗೈ ಸಮುದಾಯಗಳ ಒಕ್ಕೂಟ ವತಿಯಿಂದ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಈಗ ಇನ್ನ ಒಂದು 2 ಅಧ್ಯಕ್ಷರಿದ್ದಾರ, ನಮ್ಮ ತಮ್ಮನವರು, ಅವ್ರು ಮಾತಾಡ್ತಾ ಇದ್ದಾರ, ಶ್ರೀನಿವಾಸ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.